ನಮ್ಮಮ್ಮ. ಈ ಥರ ಮಾತ್ರ ಬೇಡ ಸರ್, ಅದೊಂದು ಕೇಳ್ಕೊತೀನಿ ದಯವಿಟ್ಟು. ಅಂತ ನಾನು ಕೊನೆ ತಂಗಿ ನಮ್ಮ ಅಮ್ಮಂಗೆ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟು ಎಲ್ಲರ ಕೈಲೂ ನಮ್ಮ ಕೈಲೆಲ್ಲ ಸೈನ್ ಮಾಡಿಸ್ಕೊಂಡು ಮನೆ ಹರಾಜ್ಗೈತೆ ಅಂತ ಇದು ಮಾಡಿ ಅವಳು ಭಾಳ ಹಿಂಸೆ ಕೊಟ್ಟು ಇದು ಮಾಡಿದ್ಲು. ಕೊನೆಗೆಲ್ಲ ಏನೂ ಬೇಡ ಅಂದ್ಬಿಟ್ಟು ಹೆಂಗೋ ಅಲ್ಲಿ ಇಲ್ಲಿ ಬೆಳೀತು ನಮ್ಮಮ್ಮ. ಒಂದು 3 ವರ್ಷದಿಂದ ನನ್ನ ತಮ್ಮನೂ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೆ. ಮೊನ್ನೆ ಆಘಾತದಿಂದ ಮಳೆ ಎಲ್ಲ ಉಂಟ್ಕೊಂಡು ಮನೆಯೆಲ್ಲ ಇರೋಕ್ಕೆ ಪರಿಸ್ಥಿತಿ ಇಲ್ಲ. ಕೊನೆಗಾಲದಲ್ಲಿ ನಾವು ಸಾಯ್ಬೇಕು ಅನ್ನೋದಕ್ಕೋಸ್ಕರ ಕರ್ಕೊಬಂದ್ವಿ. ಇಲ್ಲಿ ಕರ್ಕೊಂಡೋಗಿ ಮನೆ ಬಾಗಿಲು ತಟ್ಟಿ ಕರೆದು ನಮ್ಮ ಎರಡನೇ ತಂಗಿ ಬಾಗಿಲು ತಟ್ಟಿ ಕರೆದೋದಕ್ಕೆ ಬರಲಿಲ್ಲ ಅವಳು. ಒಳಗೆ ಪೊಲೀಸ್ನವ್ರು ಕರೆಸಿ ಇದು ಮಾಡಿದ್ಲು. ಪೊಲೀಸ್ ಜೀಪ್ ಬಂದ್ಬಿಟ್ಟು ಏನಂತವ್ರೆ, ಅಲ್ಲಮ್ಮ ಕಾಲಲ್ಲಿ ಒದ್ಲು ಅವಳು. ಅಲ್ಲ ಸರ್, ಪೊಲೀಸವ್ರು ಎದುರುಗಡೆ ಕಾಲಲ್ಲಿ ಒದ್ದ ಮೇಲೆ ಇವ್ರು ಕೇಳ್ಬೋದಾಗಿತ್ತಲ್ವ ಸರ್? ಕೇಳಲಿಲ್ಲ ಇವರು. ಅಲ್ಲಮ್ಮ ಅವ್ರಿಗಾದ್ರು ಮಾನವೀಯತೆ ಇಲ್ಲ, ನಿಮ್ಗಿಲ್ವ ಅಂತ ನಾ ಎತ್ಕೊಬಂದ್ಬಿಟ್ಟೆ ಅಮ್ಮನ್ನ. ಯಾವಾಗ ಹಂಗೆ ಅಂದ ತಕ್ಷಣ ಎತ್ಕೊಬಂದೆ. ಮಾನವೀಯತೆ ಇರೋ ಹೊತ್ತಿಗೆ ತಾನೇ ನಾವು ಇಲ್ಲಿ ಗಂಟೆ ಅಮ್ಮನ್ನೇ ಬೆಳೆಸೋದು, ಇಲ್ಲಿ ಗಂಟೆ ನಾವು ಇಟ್ಕೊಂಡದ್ದು. ಇಂಥವಳು ಮಾತ್ರ ಇರಬಾರ್ದು, ಇಲ್ಲ ಮನೆ ಸೀಜ್ ಆಗಬೇಕು, ಇಲ್ಲ ಇವಳು ಊರಲ್ಲಿ ಇರಬಾರ್ದು. ಇದೊಂದು ರಕ್ಷಣೆ ಕೊಡಿ ದಯವಿಟ್ಟು, ಕೈ ಮುಗಿದು ಕೇಳ್ತೀನಿ. ಸರಸ್ವತಿ ಅಂತ, ಅವಳು ಉಮಾ ಅಂತ. ಅವಳಂತ ಪಾಡು ಯಾರೂ ಇಲ್ಲ ಸರ್. ನಮ್ಮ ಜೊತೆಲಿ ಉಡಬಾರ್ದಾಗಿತ್ತು, ಉಟ್ಬಿಟ್ಟವಳೆ ಪಾಪಿ. ಬೇಡ ಈ ಹಿಂಸೆ ಯಾರಿಗೂ ಬೇಡ, ಯಾವ ತಾಯಿಗೂ ಬೇಡ. ನಮ್ಮಮ್ಮ ಕೊನೆಗಾಲ ಸಾಯೋ ಹೊತ್ತಲ್ಲೂ ನಮ್ಮಮ್ಮಗೆ ಸಾಯೋ ಹೊತ್ತಲ್ಲಿ ಬೀದಿ ಎಣ್ಣೆಯಾಗಿ ಸತ್ಲು ನಮ್ಮಮ್ಮ. ಈ ಥರ ಮಾತ್ರ ಬೇಡ ಸರ್, ಅದೊಂದು ಕೇಳ್ಕೊತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾವ ತಂದೆ ತಾಯಿದಿರಿಗೂ ಇಂಥ ಮಕ್ಕಳು ಉಡಬಾರ್ದು, ಇಂಥವ್ರು ಕಲ್ತ್ಕೊಬಿಡ್ತಾರೆ, ಇಂಥ ಮುಂಡೆ ಇರಿಸಬಾರ್ದು ನೀವು ಊರಲ್ಲಿ. ಎಲ್ಲರೂ ಕೇಳ್ಕೊತೀನಿ, ಊರಲ್ಲಿ ಯಾರೂ ಇರಿಸ್ಬೇಡಿ ಅಪ್ಪ ಇವಳ, ಅದೊಂದು ಕೇಳ್ಕೊತೀನಿ ಅಪ್ಪ ಅಷ್ಟೇ.